ಬಿಜೆಪಿಗೆ ಅಗೌರವ ತೋರಿ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡುತ್ತಿರುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರನ್ನು ಕೂಡಲೇ ಪಕ್ಷದ ಪ್ರಾಥಮಿಕ ಸದಸ್ಯದಿಂದ ಉಚ್ಚಾಟನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಶಾಂತರಾಜ್ ಪಾಟೀಲ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಹಣವನ್ನು ಪಡೆದು ರೇಣುಕಾಚಾರ್ಯ ಅವರು ಸಹಕರಿಸಿದರು ಎಂದು ಈಚೆಗೆ ಕಾಂಗ್ರೆಸ್ ಶಾಸಕರೊಬ್ಬರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದು ಬಹುದಿನಗಳ ಹಿಂದಿನ ನಮ್ಮ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ ಎಂದರು. ಅಲ್ಲದೆ ಲೋಕಸಭಾ ಚುನಾವಣೆ ವೇಳೆ ರೇಣುಕಾಚಾರ್ಯ ಅವರ ಮನೆಗೆ ಮಧ್ಯರಾತ್ರಿಯ ವೇಳೆ ಯಾರು ಬಂದಿದ್ದರು, ಏನೇನು ಮಾತುಕತೆ ನಡೆಸಿದರು ಎಂಬುದಕ್ಕೆ ನಮ್ಮ ಬಳಿ ದಾಖಲೆ ಇದೆ ಎಂದರು. ಭದ್ರಾ ಬಲದಂಡೆ ನಾಲೆ ವಿಚಾರದಲ್ಲಿ ರೇಣುಕಾಚಾರ್ಯದ್ದು ಅತಿರೇಕದ ವರ್ತನೆ ಎನಿಸುತ್ತದೆ. ಬೈಕಿನಿಂದ ಬಿದ್ದು ಕೈ ಮುರಿದುಕೊಂಡೆ ಎಂದು ಪಟ್ಟಿ ಸುತ್ತಿಕೊಂಡು ಆಸ್ಪತ್ರೆ ಸೇರಿ ಮರುದಿನವೇ ಅಲ್ಲಿದ್ದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಪ್ರತಿಭಟನೆ ಮಾಡುತ್ತಿರುವುದು ಕಂಡರೆ ಇದೊಂದು ನಾಟಕೀಯ ಬೆಳವಣಿಗೆ ಎಂದು ಅವರು, ಗುತ್ತಿಗೆದಾರ ಇವರನ್ನು ಭೇಟಿಯಾಗಿಲ್ಲ ಅನ್ನಿಸುತ್ತದೆ, ಹಾಗಾಗಿ ಹೋರಾಟ ಮಾಡುತ್ತಿದ್ದಾರೆ ಎಂದರು. ಹೊನ್ನಾಳಿ ತಾಲೂಕಿನ ಅರಬಗಟ್ಟೆ ಸಮೀಪ ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆಯಡಿ ನಡೆಸುತ್ತಿದ್ದ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಮಾಡಲು ಬಿಡುವುದಿಲ್ಲ ಎಂದಿದ್ದ ಅವರು ಸೆಟಲ್ಮೆಂಟ್ ಆದ ಬಳಿಕ ಸುಮ್ಮನಾಗಿದ್ದಾರೆ ಎಂದರು. ರೇಣುಕಾಚಾರ್ಯ ಜಿಲ್ಲೆಯಲ್ಲಿ ಪಕ್ಷವನ್ನು ಆಳಗೆಡುತ್ತಿರುವ ಬಗ್ಗೆ ಈಗಾಗಲೇ ಎಂಎಲ್ಸಿ ಕೆಎಸ್ ನವೀನ್ ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದು, ಕೂಡಲೇ ರೇಣುಕಾಚಾರ್ಯ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆವಿ ಚೆನ್ನಪ್ಪ, ಎಂಆರ್ ಮಹೇಶ್, ತರಗನಹಳ್ಳಿ ರಾಜಣ್ಣ, ಯಕ್ಕನಹಳ್ಳಿ ಜಗದೀಶ್, ಸಿದ್ದೇಶ್, ಅವಿನಾಶ್ ಸೇರಿದಂತೆ ಮತ್ತಿತರರಿದ್ದರು. ಕಳೆದ ಲೋಕಸಭಾ ಚುನಾವಣೆ ಜಗತ್ತೇ ಭಾರತ ದೇಶದ ಕಡೆ ನೋಡ್ತಾ ಇತ್ತು. ಸನ್ಮಾನ್ಯ ನರೇಂದ್ರ ಮೋದಿಯವರ 3ನೇ ಅವಧಿಯ ಚುನಾವಣೆಯ ಅಂಕಿ ಸಂಖ್ಯೆಗಳ ಲೆಕ್ಕವನ್ನು ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇವತ್ತೇನು ಜಪ ಮಾಡ್ತಕ್ಕಂಥ ರೇಣುಕಾಚಾರ್ಯವರು ಏನು ಮಾಡಿದ್ರು ಅಂತಕ್ಕದ್ದನ್ನು ಕಾಂಗ್ರೆಸ್ನ ಶಾಸಕರು ವಿವರವಾಗಿ ಹೇಳಿದರು. ಯಾವ ಸಂದರ್ಭದಲ್ಲಿ ಎಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಆ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟು ಕೊಟ್ಟರು, ಎಲ್ಲಿ ಕೊಟ್ಟರು, ಯಾರ್ಯಾರಿದ್ದರು, ಯಾವ ಸಂದರ್ಭ ಎಲ್ಲದೂ ಕೂಡ ನನಗೆ ಗೊತ್ತಿರ್ತಕ್ಕಂಥ ಸಂಗತಿ. ಆದರೂ ನಮ್ಮ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಸಂತೋಷ ನಮ್ಮಲ್ಲೂ ಇತ್ತು ಅಂತಕ್ಕಂಥ ಭಾವನೆಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆ ಅಂತೇಳಿ ಭಾವಿಸ್ಕೊಂಡಿದೆ. ಬಹುಶಃ ಕಾಂಗ್ರೆಸ್ಸಿಗೆ ಅರ್ಪಣೆ ಮಾಡಲಿಕ್ಕೆ ಅವರು ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಸಿಲುಕಿದ್ದಾರೆ, ಕಾಂಗ್ರೆಸ್ನ ಒಂದು ಭಾಗ ಅಂಥೇಳಿ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮತ್ತು ತರೀಕೆರೆ ತಾಲೂಕುಗಳಿಗೆ ನೀರು ಕೊಡ್ತಾ ಇದ್ದಾರೆ ಅಂಥೇಳಿ ಇವತ್ತು ಹೋರಾಟದ ಸ್ವರೂಪವನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ನೀವು ಹೋರಾಟ ಮಾಡಲಿಕ್ಕೆ ನಮ್ಮದೇನೂ ಆಕ್ಷೇಪಣೆ ಇಲ್ಲ. ನಾವು ಕೂಡ ಭದ್ರಾ ರೈತರ ಪರವಾಗಿ ಹೋರಾಟ ಮಾಡಿದ್ವು, ನಾವು ಅಲ್ಲಿಗೆ ಹೋದ್ವು, 2-3 ಸಾವಿರ ಜನ ಸೇರಿದ್ವು. ನಮ್ಮ ಹರಿಹರದ ಶಾಸಕರು, ಮಾಜಿ ಕೇಂದ್ರ ಸಚಿವರು ಸಭೆ ಒಳಗೆ ಹೋಗ್ಬಿಟ್ಟು ವಿವರವಾದ ವರದಿಯನ್ನು, ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಮೀಟಿಂಗ್ನಲ್ಲಿ ಹೇಳಿ ಇದು ಬೇಡ ಅಂತಕ್ಕಂಥ ವಿವರವನ್ನು ಮಾಡಿದ್ರು. ಮತ್ತು ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರಲ್ಲೂ ಕೂಡ ವಿನಂತಿ ಮಾಡಿದ್ರು. ಆದರೆ ಹೋರಾಟದ ಹಾದಿನಲ್ಲಿ ಕಲ್ಲು ತಗೊಳ್ಳೋದು, ಹೆಣ್ಮಕ್ಳನ್ನು ಬಸ್ ತರವಿ ಕೆಳಗಿಳಿಸ್ತಕ್ಕಂಥದ್ದು ಅನಾಗರಿತನದ ವರ್ತನೆ ಏನಿದೆ. ತಾವು ಶಾಸಕರಾಗಿದ್ದರು, ಈ ಕಾಮಗಾರಿ ಕಳೆದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರದ ಅವಧಿನಲ್ಲೇ ಕುಡಿಯುವ ನೀರಿಗೆ ತಾಂತ್ರಿಕ ಅನುಮೋದನೆಯನ್ನು ನೀಡತಕ್ಕಂಥದ್ದನ್ನು, ಅದರ ನೀಲನಕ್ಷೆ ಅನುಮೋದನೆ ಆಗಿದ್ದು BJPಯ ಸರ್ಕಾರದಲ್ಲೇ, ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿ. ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆ ಇತ್ತು. ಆ ಕುಸುಮ್ ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭ ಮಾಡುವಾಗ ಏನು ಹೋರಾಟ, ವೀರಾವೇಶದ ಭಾಷಣ, ಒಂದು ಇಂಚು ಕೂಡ ಇಲ್ಲ. ರೈತರಿಗೆ ನಾನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವ ಇರೋವರೆಗೂ ಕೂಡ ಈ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನಾನು ಬಿಡಲ್ಲ ಅಂಥೇಳಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ಗೂ ಕೂಡ ನೀವೆಷ್ಟು ತಗೊಂಡಿರಿ ವೀರಾವೇಶದ ಮಾತುಗಳನ್ನ ಆಡಿರ್ತಕ್ಕಂಥ ನೀವು 3 ದಿವಸಕ್ಕೆ ಸೆಟಲ್ಮೆಂಟ್ ಆದ ತಕ್ಷಣ, ಸೆಟಲ್ಮೆಂಟ್ ಅಂದರೆ ಅರ್ಥ ಆಕತಿ ಅಂತೇಳಿ ಭಾವಿಸ್ಕೊಂಡಿದ್ದೆ ನಾನು. ಸೆಟಲ್ಮೆಂಟ್ ಆದ ತಕ್ಷಣ ಅದ್ರ ಸುದ್ದಿನೇ ಬಿಟ್ಟುಬಿಟ್ರಿ. ಈಗ ಈ ಭದ್ರಾ ಯೋಜನೆಯ ಕಾಲುವೆ ಅನ್ನೋ ಕತೆ ಸೀಳು ಹೋಗ್ತಕ್ಕಂಥದ್ದು, ಆ ಗುತ್ತಿಗೆದಾರ ಇವ್ರನ್ನ ಭೇಟಿಯಾಗಬೇಕು ಅಂತಕ್ಕಂಥ ಇವರು ಹೋರಾಟ ಹಿನ್ನೆಲೆ ಹೊರತು ಈ ಭಾಗದ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ ಅಂಥೇಳಿ ತಮಗೂ ಗೊತ್ತಿರ್ತಕ್ಕಂಥದ್ದು, ನನಗೂ ಗೊತ್ತಿರ್ತಕ್ಕಂಥದ್ದು. ನಮ್ಮ ರಾಷ್ಟ್ರೀಯ ನಾಯಕರು ಮೊನ್ನೆನೂ ಕೂಡ ಹೇಳಿದರು, ದಾವಣಗೆರೆ ಸೋಲಿಗೆ ಈಗಾಗಲೇ ಆಂತರಿಕವಾದ ಒಂದು ಸರ್ವೆ ಆಯಿತು, ಯಾರು ಕಾರಣರು ಅಂತೇಳಿ. ಈಗಾಗಲೇ ಆ ಪಟ್ಟಿ ದೊಡ್ಡ ಮಟ್ಟದಲ್ಲಿದೆ. ನಾವು ಕೂಡ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅಡ ಇಡ್ತಕ್ಕಂಥ ಷಡ್ಯಂತ್ರ. ಒಂದೇ ಒಂದು ದಿವಸ ಜಿಲ್ಲಾ ಮಂತ್ರಿಗಳ ವಿರುದ್ಧವಾಗಿ ನೀವು ಮಾತಾಡಲ್ಲ, ಒಂದೇ ಒಂದು ದಿವಸ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವಂಥ ಕೆಲಸ ಕಾರ್ಯಗಳ ಬಗ್ಗೆ, ಪ್ರತಿಭಟನೆಯನ್ನು ಕರೆದು ಸ್ಥಳೀಯ ಶಾಸಕರ ಬಗ್ಗೆ, ಜಿಲ್ಲಾ ಮಂತ್ರಿಗಳ ಬಗ್ಗೆ ಮಾತಾಡಲ್ಲ. ಮಾತೆತ್ತಿದ್ರೆ ಸಿದ್ದರಾಮಯ್ಯ ಒಬ್ಬರು, DK ಶಿವಕುಮಾರ್ ಒಬ್ಬರು, ಒಬ್ಬರು ರಾಷ್ಟ್ರೀಯ ನಾಯಕರು. ನೋಡಿ, ಕೆಳಗಿನವ್ರು ಯಾರ್ದು ಮಾತಾಡೋಂಗೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯನ್ನು ಹಾಳು ಮಾಡಿ, ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆಗೆ ಕಾರಣ ನೀವು. ಪಕ್ಷದ ಸಿದ್ಧಾಂತ ಒಂದು ಕ್ಷಣ ಇಲ್ಲ. ಕಾಂಗ್ರೆಸ್ಸಿಗೆ ಶಾಮೀಲಾಗಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಕಾಂಗ್ರೆಸ್ನ ಶಾಸಕರೇ ಬಹಿರಂಗವಾಗಿ ಹೇಳಿರೋದ್ರಿಂದ
ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಾಥಮಿಕ ಸದಸ್ಯತ್ವದಿಂದ ರೇಣುಕಾಚಾರ್ಯರವರನ್ನು ಉಚ್ಚಾಟನೆ ಮಾಡಬೇಕು. ಇದು ನಿಷ್ಠಾವಂತ ಕಾರ್ಯಕರ್ತರ ನಿಲುವು. ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಬಲಿಷ್ಠ ಆಗಬೇಕು ಅಂತಕ್ಕಂಥ ಆಶಾದಾಯಕಗೋಸ್ಕರ ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ಜಿಲ್ಲೆಯ ಅಷ್ಟು ಕ್ಷೇತ್ರಗಳನ್ನು ಕಾಂಗ್ರೆಸ್ಸಿಗೆ ಗೆಲ್ಲಲಿಕ್ಕೆ ಬಿ ಜೆ ಪಿಯ ಒಳಗಿದ್ದು ಮಾಡ್ತಕ್ಕಂಥ ಷಡ್ಯಂತ್ರವನ್ನು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ವಿಸ್ತೃತವಾಗಿ ಇದನ್ನು ಪರಿಶೀಲನೆ ಮಾಡಬೇಕು. ತಮ್ಮ ಮುಖಾಂತರ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಇದೇ ರವೀಂದ್ರನಾಥ್ಗೆ ಮಂಡಕ್ಕಿ ಬೋಂಡ ಏನು ಮಾಡೋಕ್ಕಾಗಲ್ಲ, ವಯಸ್ಸಾಯತಿ ಅಂದರು. ಈಗ ಭೀಷ್ಮ ಅಂತ ಓಡಾಡ್ತಾರೆ. ನಾವೆಲ್ಲ ರವೀಂದ್ರನಾಥ್ ಜೊತೆಗಿದ್ದಾಗ ಎಲ್ಲ ಬೈಕಂತ ಓಡಾಡಿರೋರು ಅವರು. ರೇಣುಕಾಚಾರ್ಯ ಯಾವುದೇ ಮಂಡಕ್ಕಿ ಬೋಂಡ ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ಲ, ಎದ್ದಾಡೋಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಎಲ್ಲೂ ಕೆಲಸ ಮಾಡಲ್ಲ, ಈ ಥರ ಅನ್ಕೊಂತಿದ್ದಾರೆ ಅವರು ನಮ್ಮಿದ್ರಿಗೆ. ಯಾರಿಗೆ ಇಲ್ಲ ಆ ಭಾವನೆ ಇಲ್ಲ. ನಮಗೆ ನಾವು ಬೇರೆ ಪಕ್ಷದವ್ರಿಗೆ ನಾವು ಬಗ್ಗೆ ಅಲ್ಲ, ಅವರು ಅವ್ರ ಪಕ್ಷಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಕೆ ನಾವು ಏನು ಹೇಳ್ತಿದ್ವಲ್ಲ, ದುಡ್ಡು ತಗೊಂಡು ಮಾಡಿದ್ದಾರೆ ಅಂತ, ಅದು ಸಾಬೀತಾಯ್ತು ಅಂತ ಹೇಳ್ತಾರೆ.